ಜಾನಿ ಬಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಕಲಿಸಿರೋಂಥ ಮೆಹಂದಿ ಎದ್ದ ತಕ್ಷಣ ನೋಡಿದೆ ಮಸ್ತ್ ನೆಂದೈತಿ. ಸೊ ಇದನ್ನು ಅಪ್ಲೈ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ನಾನು ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು 6:30 ಏನೋ ಟೈಮ್ ಆಗಿತ್ತು ಫ್ರೆಂಡ್ಸ್. ಬೆಳಗ್ಗೆನ ಒಂದು ಸ್ವಲ್ಪ ಸಿಕ್ಕೆಲ್ಲ ಬಿಡಿಸ್ಕೊಂಡು ಈ ಥರ ಮಧ್ಯದಿಂದ ಸ್ಟಾರ್ಟ್ ಮಾಡಬೇಕು ಮೆಹಂದಿ ಹಚ್ಕೋಬೇಕಂದ್ರೆ. ಸೊ ಈ ಥರ ಪೂರ್ತಿ ಸ್ವಲ್ಪ ಕೂದಲ ತೊಗೊಂಡು ರೂಟ್ಸಿಂದನೂ ಕೂದಲನ್ನ ತುದಿ ಮಟನೂ ಹಚ್ಕೋಬೇಕು ಫ್ರೆಂಡ್ಸ್. ಅಂದ್ರೆ ಹೆಲ್ತಿಯಾಗಿ ಇರ್ತಾವೆ ಹೇರ್ಸ್. ನಂದಂತೂ ಹೇರ್ಸ್ ಭಾಳ ಖರಾಬಾಗಿತ್ತು. ಆ್ಯಕ್ಚುಲಿ ನನ್ನ ಹೆಲ್ತೂ ಸರಿ ಇಲ್ಲ, ಬ್ಲಡ್ ಕಡಿಮೆ ಆಗೈತೆ ಅಂತ ಹೇಳ್ಯಾರ. ಸೊ ಹಂಗಾಗಿ ಹೆಲ್ತ್ ಕಡೆ ಗಮನ ಕೊಡಬೇಕು. ನಾನು ಪಾರ್ಲರ್ದು ಅದು ಇದು ಹೋಗ್ತಾ ಸ್ವಲ್ಪ ಕೇರ್ಲೆಸ್ ಆದೆ ಅನ್ಸುತ್ತೆ. ಸೊ ಹಂಗಾಗಿ ಡಿಹೈಡ್ರೇಷನ್ನು ಆಗೈತಿ, ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು. ಸೊ ಹಂಗಾಗಿ ಹೇರ್ಸ್ ಭಾಳ ಕೆಟ್ಟಿತ್ತು ನಂದು. ಅದಕ್ಕೆ ನಾನು ಎಲ್ಲ ಚಲೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮೆಹಂದಿ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ. ಮೊದಲೆಲ್ಲ ನಾನು ಹಂಗೆ ಕಲಸಿ ಹಚ್ಕೊತಿದ್ದೆ ಫ್ರೆಂಡ್ಸ್. ಅದ್ರ ಬಗ್ಗೆ ನನಗೇನು ಐಡಿಯಾ ಇರಲಿಲ್ಲ. ಬಟ್ ಈಗ ಪಾರ್ಲರಿಗೆ ಹೋದಾಗಿಂದ ಯಾವ ಥರ ಹೇರ್ ಕೇರ್ ಮಾಡಬೇಕು, ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು, ಯಾವ ಥರ ನಾವು ನಮ್ಮನ್ನು ಕರೆಕ್ಟಾಗಿ ಇಟ್ಕೋಬೇಕಂತ. ಪಾರ್ಲರ್ ಅಂದ್ರೆ ಬರೀ ಬ್ಯೂಟಿಯಾಗಿ ಚಂದ ಕಾಣೋಕೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಹೆಲ್ತ್ಗೂ ಬೆನಿಫಿಟ್ಸ್ ಇರ್ತೈತಿ. ಈಗ ಸ್ಕಿನ್ ಅಂದ್ರೆ ಅದ್ರದ್ದು ಒಂದು ಹೆಲ್ತ್, ಅದು ಒಂದು ಹೆಲ್ತ್ ಅಲ್ಲ ನಮ್ದು. ಅದನ್ನು ನಾವು ಕೇರ್ ಮಾಡ್ಕೊಳ್ಳೋದ್ರಾಗ ಅದೇನು ಫ್ಯಾಷನ್ ಅಲ್ಲ, ಅದೇನು ತಪ್ಪು ಅಂತ ಏನಲ್ಲ. ನಾವು ಪಾರ್ಲರ್ಗೆ ಹೋಗೋದು ಒಂಥರ ಹೆಸಿಟೇಟ್ ಮಾಡ್ಕೊಳ್ತಾ ಇರ್ತೀವಿ ಒಮ್ಮೊಮ್ಮೆ, ಅಯ್ಯೋ ಯಾರು ಏನಾರ ಅಂತಾರೇನಂತ. ಈಗ ಬಾಯ್ಸ್ ಹೆಂಗೆ ಹೋಗ್ತಾ ಇರ್ತಾರೆ, ಮಂತ್ಲಿ ಹೋಗ್ತಾ ಇರ್ತಾರೆ, ಕೆಲವರು ಡೈಲಿ ಮಾಡ್ಕೊಳ್ತಾ ಇರ್ತಾರೆ. ಹಂಗೆ ನಮ್ಮದು ಹೆಲ್ತ್ ಅದು ನಮ್ಮ ಪರ್ಸ್ನಲ್ ಕೇರ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾವು ಕರೆಕ್ಟಾಗಿ ಹೆಲ್ದಿಯಾಗಿ ಎಲ್ಲ ಸಫಿಷಿಯೆಂಟಾಗಿ ಇದ್ದಾಗ ಮಾತ್ರ ನಮ್ಮ ಮನಸ್ಸು ಖುಷಿಯಾಗಿರ್ತೈತಿ. ನಮ್ಮ ಬಾಡಿನ ಕೇರ್ ಮಾಡಿಲ್ಲ ಅಂದ್ರೆ ನಮ್ಗೆ ಮೂಡೂ ಸರಿ ಇರೋಂಗಿಲ್ಲ. ಸೊ ಹಂಗಾಗಿ ನಂದು ಕೂದಲ ನೋಡಿದಾಗ ಒಮ್ಮೆ ನನಗೆ ಏನಾರು ರೋಗ ಆಯ್ತು, ಇನ್ನು ಯಾಕೆ ಇಷ್ಟು ಉದ್ರಾಕತ್ತವ ಕೂದಲ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ನನಗೆ. ಬಟ್ ನಮ್ಗೆ 3 ಜನ ಮಕ್ಕಳು, ಅದು ಸಣ್ಣವ್ರು ಇರೋದ್ರಿಂದ ಅವ್ರ ಕಡೆ ಕೇರ್ ಹೋಗಿ ನನ್ನ ಕಡೆ ಕೇರೇ ಮಾಡ್ಕೊಳಂಗಿಲ್ಲ. ಹಾಗಾಗಿ ಈ ಥರ ಪರಿಸ್ಥಿತಿ ಬಂದಿತ್ತು ನನಗೆ. ಬರೀ ಚಿಟ್ಟು ರಿಯಾಕ್ಷನ್ ನೋಡೋಣ. ಸೊ 3 ರಿಂದ 4 ತಾಸು ಬಿಡ್ಬೋದು. ನಮ್ಗೆ ಟೈಮ್ ಇಲ್ಲ ಅಂದರೆ ಒಂದು 2 ತಾಸು ಈ ಥರ ಇದು ಮಾಡ್ಬೋದು ಫ್ರೆಂಡ್ಸ್. ನಾನು 4 ತಾಸು ಏನೋ ಇಟ್ಕೊಂಡಿದ್ದೆ. ಸೊ ಅದು ಮದ್ರಂಗಿ ಹಚ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಟಿಫಿನ್ ಎಲ್ಲ ಮಾಡಿ ಸ್ಕೂಲಿಗೆಲ್ಲ ಕಳಿಸಿ ಆಮೇಲೆ ಹೇರ್ ವಾಶ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೆ. ನಾನು ಮೆಹಂದಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೆ, ಅಂದರೆ ನಮ್ಗೆ ಇಬ್ಬರಿಗೂ ಆಗ್ತದೆ ಅಂತ ಅಂದ್ಕೊಂಡು ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಇವ್ರಿಗೂ ಸ್ವಲ್ಪ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡಕತ್ತೀನಿ. ಆಮೇಲೆ ಬಾಸ್ ಅಂತೀನಿ ಹೆಚ್ಚಿನ ಮೇಲೆ ಯಾಕ್ರಿ ಶೇಪ್ ಅಸಲ ತಗ್ಗೆದಲ್ಲ. ಅವ್ರು ಬಾಚ್ಕೊಂಡ್ರು, ಸರಿಯಾಗಿಲ್ಲ, ರೂಟ್ಸಿಗೆ ಹತ್ತಿಲ್ಲ. ಮತ್ತೊಮ್ಮೆ ನಾನು ಹಚ್ಚಿದೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಹೇರ್ ವಾಶ್ ಮಾಡಿ ಶುಕ್ರವಾರದ ಪೂಜೆ ಎಲ್ಲ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಟೈಮ್ ನೋಡೋಷ್ಟಿಗೆ 1 ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಇನ್ಮೇಲೆ ಅಡುಗೆ ಮಾಡಬೇಕು. ಅಡುಗೆ ಮಾಡೋ ಮಟ್ಟ ಅಂದ್ರೆ ತಡಿಯೋಕ್ಕಾಗಲ್ಲ ಅಂದ್ಕೊಂಡು ಸ್ವಲ್ಪ ಕರ್ಬೂಜದ ಹಣ್ಣಿತ್ತು, ಅದನ್ನು ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು. ಇನ್ನಿನ ಬೇಸಿಗೆ ಅಲ್ಲ ಫ್ರೆಂಡ್ಸ್, ಆವಾಗವಾಗ ಜ್ಯೂಸು ಏನಾರ ಫ್ರೂಟ್ಸು ತಿಂತಾನೆ ಇರಬೇಕು, ಅಂದರೆ ಹೆಲ್ತ್ ಚಲೋ ಇರ್ತೈತೆ ಅಂದು ಸ್ವಲ್ಪ ಇದನ್ನು ಸ್ಮೂದಿ ಟೈಪ್ ಅಥವಾ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿನಿ. ನಾವು ಮನ್ಯಾಗ ಏನು ಮಾಡಿದ್ರು ಹೊರಗೆ ಕುಡ್ದಷ್ಟು ಇದು ಅನ್ಸಂಗಿಲ್ಲ ಫ್ರೆಂಡ್ಸ್, ಖುಷಿ ಅನ್ಸಂಗಿಲ್ಲ. ನಾನು ಹೊರಗಡೆ ಒಮ್ಮೆ ಕುಡ್ದಿದ್ದೆ, ಭಾಳ ಇಷ್ಟ ಆಗಿತ್ತು ಈ ಜ್ಯೂಸ್ ನನಗೆ. ಹಂಗಾಗಿ ಅದನ್ನ ನೆನೆಸ್ಕೊಂಡು ಮನ್ಯಾಗ ಮಾಡೋಣ ಅಂಥೇಳಿ ಮನ್ಯಾಗ ಮಾಡಿಕೊಂಡೆ. ಆಮೇಲೆ ಮಕ್ಕಳಿದ್ರಂದ್ರೆ ಭಾಳ ಇಷ್ಟಪಟ್ಟು ಇದು ಮಾಡ್ತಾರೆ, ಜ್ಯೂಸು, ಐಸ್ ಕ್ರೀಮ್ ಈ ಥರ ಎಲ್ಲ. ಫ್ರೂಟ್ಸ್ನಾಗೂ ಐಸ್ ಕ್ರೀಮ್ ಮಾಡ್ಬೋದು ಫ್ರೆಂಡ್ಸ್. ನಾನೇ ಸ್ವಲ್ಪ ಬೌಲ್ಡೆಲ್ಲ ತರಿಸ್ಬೇಕು. ಸೊ ಅದನ್ನು ಐಸ್ ಕ್ರೀಮ್ ಮಾಡಬೇಕು. ಭಾಳ ಅಂದ್ರೆ ಭಾಳ ಐಸ್ ಕ್ರೀಮಿಗೆ ಜಿಮ್ಮೆದಾರ. 3 ಜನ ಐಸ್ ಕ್ರೀಮ್ ಅಂತಲೇ ಇರ್ತಾರೆ. ಅದೊಂದು ನಿಮ್ಗೆ ತೋರಿಸ್ತೀನಿ ಮಾಡಿ. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಫ್ರೀ ಆಗ್ತೀನಲ್ಲ ಫ್ರೆಂಡ್ಸ್, ಆವಾಗ ಹಾಕ್ತೀನಿ ಅದ್ರದ್ದೆಲ್ಲ ವಿಡಿಯೋ ನಾನು.
ನಾವು ಎಲ್ಲರೂ ಕುಂತು ಊಟ ಮಾಡ್ತೀವಿ ಫ್ರೆಂಡ್ಸ್. ನಮ್ಮದೆಲ್ಲ ಊಟ ಮುಗೀತು. ಇವರಿಬ್ಬರು ಊಟ ಮಾಡತ್ತಾರೆ ಈಗ. ಆಕಿ ಮಾಡಿ ಸಾಕನ್ನತ್ತಾಳ. ಮಾಡೋಕ್ಕೆ ಹೇಳೋಕ್ಕಾಗಕತ್ತಿಲ್ಲ. ಅದಕ್ಕೆ ಸಂಗೀತ ಕಚೇರಿ ಮಾಡಿಸಿ ಆಕಿನ ಊಟ ಮಾಡ್ಸಕತ್ತಾಳ. ಸೊ ಖುಷಿ ಅನ್ಸುತ್ತೆ ಫ್ರೆಂಡ್ಸ್. ಇಟ್ಟಿಟ್ಟೆ ಇದ್ರೂ ಒಬ್ರಿಗೊಬ್ರು ತಿನ್ನಿಸ್ಬೇಕು ಮಾಡ್ಬೇಕಂತ ಅಂತಿರ್ತಾರಲ್ಲ, ಖುಷಿ ಅನ್ನಿಸ್ತತಿ. ಒಬ್ರಿಗೊಬ್ರು ಊಟ ಮಾಡಿಸ್ಕೋತಾರೆ, 3 ಜನ ಕೂಡಿ ತಿನ್ನೋದು ಉಣ್ಣೋದು ಮಾಡ್ತಾ ಇರ್ತಾರೆ. ಅದು ಒಂದು ಖುಷಿ ಇತ್ತು ಫ್ರೆಂಡ್ಸ್. ಓಡಾಡ್ರು ಆ ಥರ ಏನೂ ಕಾಣಂಗಿಲ್ಲ. ಕೆಲವೊಮ್ಮೆ ಆಗ್ತತಿ ನನಗೂ ತಲೆ ಚಿಟ್ಟು ಹಿಡ್ದಿರ್ತತಿ, ಕೆಲವೊಮ್ಮೆ ಖುಷಿ ಆಗ್ತಾ ಇರ್ತತಿ. ಇವರ ಒಂದು ಸ್ಟ್ರೆಸ್ ಬಸ್ಟರ್ನು ಇವರ ಫ್ರೆಂಡ್ಸ್. ನನಗೆ ಇವ್ರೀಗ ಮಲ್ಕೊಂಡ್ರೆ ನನಗೂ ಒಂದು ಸ್ವಲ್ಪ ರೆಸ್ಟು. ಕಂಪ್ಲೀಟ್ಲಿ ನನ್ನ ರೊಟೀನ್ ಬಂದು ಇವ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸೊ ಇವ್ರು ಮಲಗಲಿಲ್ಲ, ಹಾಗಾಗಿ ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಬೇರೆ ಒಂದಿಷ್ಟು ಸ್ಯಾರೀಸು ಪ್ಲೇಟಿಂಗ್ ಮಾಡೋದಿತ್ತು ಫ್ರೆಂಡ್ಸ್. ಅದ ಹೇಳಿದ್ನಲ್ಲ ನಿಮ್ಗೆ, ಮದುವೆ ಐತೆ ಅಂತ ಹೇಳಿ. ಸೊ ಆವಾಗ ಅವಸರ ಆಗಬಾರ್ದು ಅಂತೇಳಿ ಅಂದ್ಕೊಂಡು ಮದುವೆ ಹುಡುಗಿದ 2 ಮತ್ತು ನಂದೊಂದು 2-3 ಸ್ಯಾರಿ ಇದ್ದು ಅದು 2 ಮಾಡ್ಬೇಕಂದ್ರೆ ಸ್ವಲ್ಪ ಪ್ಲೇಟಿಂಗ್ ಮಾಡಿ ಇಟ್ಕೋತೀನಿ ಫ್ರೀ ಟೈಮ್ ಇದ್ದಾಗ. ಯಾಕಂದ್ರೆ ಈಗ ನಾನು ಐರನ್ ಬಾಕ್ಸ್ ಆನ್ ಮಾಡಿದೆ ಅಂದ್ರೆ ವೈರ್ ಮುಟ್ಟೋದು ಜಗ್ಗೋದು ಇದೆಲ್ಲ ಮಾಡ್ತಾನೆ ಇರ್ತಾರೆ ಅವರು. ಸೊ ಅವ್ರು ಮಲ್ಕೊಂಡಾಗ ಮಾಡಿರ್ತೀನಿ. ಕೆಲವೊಂದು ಅಲ್ಲೇ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್, ಐರನ್ ಟೇಬಲ್ ಮೇಲೆ. ನಾನು ಫ್ರೀ ಇದ್ದಾಗ ಈ ಥರ ಮಾಡ್ಕೊಂಡಿರ್ತೀನಿ. ಯಾಕಂದ್ರೆ ಅವ್ರು ಮಲ್ಕೊಳ್ಳೋ ಮಟ್ಟ ನನಗೆ ನಿದ್ದೆನೇ ಬರೋದಿಲ್ಲ ಫ್ರೆಂಡ್ಸ್. ನಾವು ಹೋಗಿ ಮಲ್ಕೊಂಡ್ರು ಈಗ ಅವ್ರು ಎಲ್ಲಿ ಬೀಳ್ತಾರೋ ಏನೋ, ಏನು ಮಾಡ್ಕೋತಾರೆ ಏನಂತ ಈ ಥರ ಟೆನ್ಷನ್ ಆಗ್ತಾನೆ ಇರ್ತೈತಿ, ನಿದ್ದೆನೇ ಬರೋದಿಲ್ಲ. ಹಾಗಾಗಿ ಅವರು ಆಟ ಆಡುವಾಗ ನಾ ಬೇರೆ ಏನಾರು ಕೆಲಸ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಪ್ಲೀಟ್ಸು ಸೆರಗಿಂದು ಮುಗೀತು ಫ್ರೆಂಡ್ಸ್. ಈಗ ಪ್ಲೀಟ್ಸ್ ಒಂದಿಷ್ಟು ಈ ಥರ ಪಿನ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಒಂದು ಹಾಫ್ ಆನ್ ಅವರ್ನಾಗ ನಾವು ಪ್ಲೇಟಿಂಗ್ ಮಾಡಿಬಿಡ್ಬೋದು. 2-3 ಸ್ಯಾರಿ ಅದಾವಲ್ಲ, ಹಾಫ್ ಆನ್ ಅವರ್ನಾಗ ಆಗಿಬಿಡ್ತೈತಿ. ಅದು ಬಿಟ್ಟರೆ ಐರನ್ ಬಾಕ್ಸ್ ಹೀಟ್ ಆಗಿಬಿಟ್ಟಿರ್ತೈತಲ್ಲ ಫ್ರೆಂಡ್ಸ್, ಅದು ಸ್ಟೀಮ್ ಐರನ್ ಆಗಿರೋದ್ರಿಂದ ಅದು ಹೀಟ್ ಆದಷ್ಟು ನೀರು ಖಾಲಿ ಆಗ್ತಾನೆ ಇರ್ತೈತಿ. ಆಮೇಲೆ ಈಗ ನಾವು ಮೇಲೆ ಮಾಡಲಿಲ್ಲ ಅಂದ್ರೆ ಬರೀ ನೀರು ಹಾಕೋದು ಒಂದು ಕೆಲಸ ಆಗಿಬಿಡ್ತೈತಿ. ಹಾಗಾಗಿ ನಾನು ಜಾಸ್ತಿ ಸ್ಯಾರೀಸ್ ಇದ್ದಾಗ ಈ ಥರ ಎಲ್ಲ ಮೊದಲೇ ನಾನು ಪ್ಲೀಟ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಐರನ್ ಬಾಕ್ಸ್ ಆನ್ ಮಾಡ್ತೀನಿ. ಅದ್ರಾಗ ಇವ್ರೊಂದು ಇರೋದ್ರಿಂದ ಇವ್ರು ಮಲ್ಕೊಂಡಾಗ ನಾನು ಮಾಡಿರ್ತೀನಿ. ಅವ್ರು ಹೇಳೋಷ್ಟಿಗೆ ಅಂದ್ರೆ ಆಗ್ಬಿಡ್ತೈತೆ ಅಂದು ಈಗ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ನಾನು ಅಂದ್ರೆ ಕರೆಕ್ಟ್ ಆಗ್ತೈತೆ ಅಂತ ಅಂದ್ಕೊಂಡು. ಅದಾದಮೇಲೆ ಹೆಚ್ಚಿಗೆ ಅದು ಹೀಟ್ ಆಗ್ತಾ ಹೋದಂಗೆ ನಾವು ಬರೀ ನೀರು ಹಾಕೋದು ಒಂದು ಕೆಲಸ ಆಗಿಬಿಡ್ತೈತಿ. ನನಗಂತೂ ಎಲ್ಲರ ಫಂಕ್ಷನ್ ಇದ್ದರೆ ಹೋಗೋಕ್ಕನ್ನ ಮನಸ್ಸಾಗಲ್ಲ ಫ್ರೆಂಡ್ಸ್. ಇವ್ರನ್ನೆಲ್ಲ ಕರ್ಕೊಂಡು ಇಷ್ಟಪಟ್ಟು ಹೋಗಿರ್ತೀವಿ. ಬಟ್ ಕಿರಿಕಿರಿ ಆದ ತಕ್ಷಣ ಅಪ್ಪ ಮನೆಯೊಳಗೆ ಆರಾಮಾಗಿದ್ದೆ ಅನಿಸ್ಬಿಟ್ಟಿರ್ತೈತೆ ನನಗೆ. ಸೊ ಹಂಗಾಗಿ ಸ್ಯಾರಿ ಎಲ್ಲ ತೊಗೊಂಡಿರ್ತೀವಿ, ಮದುವೆ ಅಂದಮೇಲೆ ಹೋಗಲೇಬೇಕಾಗ್ತೈತಿ. ಕೆಲವೊಂದು ಬಿಡಕ್ಕೆ ಬರೋಂಗೇ ಇಲ್ಲ. ಸೊ ಅದಕ್ಕೆ ಪ್ಲೇಟಿಂಗ್ ಎಲ್ಲ ಮಾಡಿ ಇಟ್ಕೊಂಡೆ ಅಂದ್ರೆ ಈಸಿಯಾಗಿ ಉಟ್ಕೊಂಡು ಬಿಡ್ಬೋದು. ಆಮೇಲೆ ಇವರು ಮೇಕಪ್ಪಿಗೆ ಸಕ್ಕ ಜೀವದ ಫ್ರೆಂಡ್ಸ್. ಇವರು ನನಗೆ ಅವ್ರಿಗೆ ಬಿಟ್ಟು ನಾನು ಏನಾರು ಹಚ್ಕೊಂಡೆ ಅಂದ್ರೆ ನನಗೆ ಹಚ್ಚೇ ಇಲ್ಲಲ್ಲ ಇದನ್ನು ನನಗೂ ಹಚ್ಚಂತ ಸ್ಟಾರ್ಟ್ ಮಾಡ್ತಾರೆ. 3 ಜನನೂ ಹಂಗದಾರ ಫ್ರೆಂಡ್ಸ್ ಇವರು. ಅದಕ್ಕೆ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋಗಿರ್ತೀನಿ. ಆಲ್ಮೋಸ್ಟ್ ನಾನು ನಮ್ಮ ಮನೆಯೊಳಗೆ 2 ಬಂದಷ್ಟು ಹೋಗ್ತೀನಿ ಫ್ರೆಂಡ್ಸ್, ಒಬ್ಬಕ್ಕೆ ಅಂತೂ ಹೋಗೋದೇ ಇಲ್ಲ. ಮಾನ್ಯ ಡಾನ್ಸ್ ಇದ್ರೆ ಏನಾರು ಫಂಕ್ಷನ್ ಇತ್ತಂದ್ರೆ ಈ ಥರ ಹೋಗಿರ್ತೀವಿ ಒಬ್ಬಕ್ಕೆ. ಭಾಳ ಕಮ್ಮಿ ನಾನು ಒಬ್ಬಕ್ಕೆ ಹೋಗೋದು. ನಮ್ಮ ಮನೆಯವ್ರು ಬಂದ್ರಂತೂ ಚಿಂತೆ ಇರೋದಿಲ್ಲ ನನಗೆ. ಬೇರೆಯವ್ರು ಯಾರು ಬಂದ್ರಂದ್ರೆ ಅಷ್ಟು ಸೆಟ್ ಆಗಲ್ಲ ಫ್ರೆಂಡ್ಸು, ಹುಡುಗರು ನಿಲ್ಲಲ್ಲ ಅವ್ರ ಹತ್ರ. ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿ ಇಟ್ಕೊಳಕತ್ತೀನಿ. ನೋಡೋಣ ಮದುವೆ ಹೆಂಗಾಗ್ತದೆ ಅಂತೇಳಿ. ಏನಾರ ಫಂಕ್ಷನ್ ಇತ್ತಂದ್ರೆ ಹಂಗೆ ರೆಡಿ ಆಗ್ಬೇಕು ಹಿಂಗೆ ರೆಡಿ ಆಗ್ಬೇಕು ಅನ್ಕೊತಾನೆ ಇರ್ತೀವಿ ಫ್ರೆಂಡ್ಸ್. ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತಾ ಇರ್ತೈತಿ. ನಾನು ಈಗ ಗ್ರ್ಯಾಂಡಾಗಿ ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಈ ಥರ ಪ್ಲೇಟಿಂಗ್ ಎಲ್ಲ ಮಾಡಿ ಇಟ್ಕೊಂಡೀನಿ. ನೋಡೋಣ ಇದ್ರೊಳಗೆ ಯಾವ್ಯಾವ ಸ್ಯಾರಿ ಹಾಕೋತೀನ ಅಥವಾ ಚೂಡಿದಾರದ ಮೇಲೆ ಮದುವೆ ಮಾಡಿ ಬರ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಡಿಸೈನ್ ಕಂಪ್ಲೀಟ್ ಆಯ್ತು. ಬ್ಯಾಕ್ ನೆಕ್ಕು, ಇದು ಫ್ರಂಟ್ ಸೈಡ್ ಬರ್ತೈತಿ. ಇದಾದ್ಮೇಲೆ ಸ್ಲೀವ್ ಅಂತೂ ಎಷ್ಟು ಸಿಂಪಲ್ ಅದಾವ ಅಷ್ಟೇ ಗ್ರ್ಯಾಂಡ್ ಕಾಣಿಸ್ತೈತಿ. ಈಗ ಇನ್ನೂ ಕ್ಯಾನ್ವಾಸ್ ಬಿಚ್ಚಿಲ್ಲ. ಕ್ಯಾನ್ವಾಸ್ ಎಲ್ಲ ಬಿಚ್ಚಿ ಥ್ರೆಡ್ ಕಟ್ ಮಾಡಿದ್ರೆ ನೀಟಾಗಿ ಕಾಣಿಸ್ತೈತಿ. ಈ ಬ್ಲೌಸು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡಿ. ಸೊ 3:30-4 ಹಾಕಂತೂ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲದ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಟೈಮ್ ಉಳಿತು ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಸಂತೆಗೆ ಹೋಗಿ ಬರೋಣ ಅಂಥೇಳಿ ಅಂದ್ಕೊಂಡು ಹೊಂಟೀನಿ. ವಾರನೂ ಹೋಗಲ್ಲ ಫ್ರೆಂಡ್ಸ್, ಇವರೇ ಹೋಗ್ತಾರೆ. ಜಾಸ್ತಿ ಏನು ಸಂತೆ ಇರಲಿಲ್ಲ, ಹಂಗೆ ಸುಮ್ಮನೆ ಹೋಗಿ ಬಂದ್ರಂತೇಳಿ ಹೊಂಟೀವಿ. 3 ಜನಕ್ಕೂ. ಆಮೇಲೆ ನಮ್ಮಿಬ್ಬರಿಗೆ ಅಂದ್ರೆ 5 ಜನ ಫ್ರೆಂಡ್ಸ್. ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಪೊಲೀಸರೆಲ್ಲ ಹಿಡಿದ್ರೆ ಅದೆಷ್ಟು ಸಲ ನಾವು ಪೆನಲ್ಟಿ ಕಟ್ಟೋದಾಗ್ತದೆ ಗೊತ್ತಿಲ್ಲ.
5 ಕಿಲೋ ಮೆಣಸಿನ್ಕಾಯಿ ಕೊಡು. ಅಷ್ಟು ಬೇಡ ಇಲ್ಲ ಐತ್ ನೋಡ್ರಿ ಫ್ರೆಂಡ್ಸ್ ನಮ್ದು ರಿಯಲ್ ಸಂತಿ. ಎಷ್ಟು ಚಂದ ಅಲ್ಲ. ನೀ ಹಾಡು ಜಾನಿ, ಬಾ ಜಾನಿ ಬಾ. ಜಾನುಗ ಮತ್ತು ಮಾನ್ಯಾಗ ಕಂಪೇರ್ ಮಾಡಿದ್ರೆ ನಮ್ಮ ಚಿಟ್ಟು ಸಖತ್ ಖಾರ ತಿಂತಾಳೆ. ಮನೆ ಒಳಗೂ ಹಂಗಾಕಿ ನಾವಿಬ್ರು ಏನು ತಿಂತೀವಿ ಅದನ್ನು ತಿಂತಾಳೆ. ಅವರಿಬ್ಬರು ಬರೀ ಸಕ್ರೆ ತುಪ್ಪ ಬೆಲ್ಲ ಇದ್ರಾಗ ಅದಾರ ಫ್ರೆಂಡ್ಸ್. ಇನ್ನು ನನ್ನ ಫ್ರೆಂಡ್ ಒಬ್ಬಾಕಿ ಸಿಕ್ಕಳು ಇದ್ರೊಳಗೆ ಸಂತಿ ಒಳಗೆ ಜಾತ್ರೆ ಒಳಗೆ ಅನ್ನತ್ತೀನಿ ನೋಡ್ರಿ. ಸಂತಿ ಒಳಗೆ ಆಕಿನ ಜೊತೆನೂ ಹೋಗ್ಬಿಟ್ರೆ ಫ್ರೆಂಡ್ಸ್ ಅಂದ್ಕೊಂಡು ಆಕಿನ ಜೋಡಿನೂ ಹೋಗ್ಬಿಟ್ಟಾಳಿ. ಹಾಫ್ ಆನ್ ಅವರ್ನಾಗ ಬರ್ಬೇಕಂತ ಹೋಗಿವಿ. 9 ಗಂಟೆ ಆಗೈತೆ ಫ್ರೆಂಡ್ಸ್ ಬರೋ ಮಟ್ಟ ಅಂದ್ರೆ. ಸೊ ಇವನ್ನೆಲ್ಲ ತೆಗೆದಿಡಬೇಕು, ಸೋಸಿ ಇಡಬೇಕು. ಇದು ಒಂದು ದೊಡ್ಡ ಕೆಲಸನಾಗ್ಬಿಡ್ತೈತಿ. ಕಾಯಿಪಲ್ಯಕ್ಕಿಂತ ಹೆಚ್ಚಾಗಿ ಫ್ರೂಟ್ಸ ತೊಗೊಂಡು ಬಂದ್ವಿ. ಯಾಕಂದರೆ ಲಾಸ್ಟ್ ವಾರದ್ದು ತೊಗೊಂಡು ಬಂದು ಕಾಯಿಪಲ್ಯ ಸ್ವಲ್ಪ ಇತ್ತು. ಸೊ ಇಲ್ಲಾರದ್ದು ನೆಸಸರಿ ಏನು ಬೀಳ್ತೈತೆ ಅಷ್ಟೇ ತೊಗೊಂಡು ಬಂದೆ. ಮತ್ತು ಊರಿಗೊಂದು ಹೋಗಬೇಕಲ್ಲ, ಹಂಗೆ ಉಳಿತೈತಂದು. ಅದಾದಮೇಲೆ ಫ್ರೂಟ್ಸ ಜಾಸ್ತಿ ತೊಗೊಂಡು ಬಂದೆ ಫ್ರೆಂಡ್ಸ್. ನಾಳೆ ಸ್ಯಾಟರ್ಡೆ ಒಂದು ಡಬ್ಬಿಗೆ ತೊಗೊಂಡು ಹೋಗ್ತಾರೆ. ಆಮೇಲೆ ಮನೆಯಾಗಿರ್ತಾರಲ್ಲ ಸಂಡೇ ತಿಂತಾರಂತೆ ಅಂದ್ಕೊಂಡು ಇದನ್ನೆಲ್ಲ ಕ್ಲಿಯರ್ ಮಾಡಿ ಇನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಎಷ್ಟು ನೋಡಿ ಮಾಡಿದ್ರೂ ಮತ್ತು ರೊಟ್ಟಿ 1-2 ಉಳ್ದ ಬಿಡ್ತಾವೆ. ಚಪಾತಿನೂ ಉಳಿತಾವೆ ಫ್ರೆಂಡ್ಸ್. ಆವಾಗಲೂ ನಾನು ಕೊಟ್ಬಿಡ್ತೀನಿ ದನಕ್ಕೆ. ಮನ್ಯಾಗ ದನ ಇರೋದ್ರಿಂದ ತಿಂತಾವಂತೆ ಅಂದ್ಕೊಂಡು ರೊಟ್ಟಿನೂ ಒಂದು ಅರ್ಧ ರೊಟ್ಟಿ ಕೊಟ್ಟಿನಿ. ಒಂದು 5-6 ರೊಟ್ಟಿ ಅಷ್ಟು ಐತೆ, ಅದನ್ನಷ್ಟು ಇದು ಮಾಡೋಣ, ಒಗ್ಗರಣೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿನಿ. ಎಷ್ಟು ಕಮ್ಮಿ ಮಾಡಿದ್ರು ಮತ್ತು 1-2 ಉಳಿದು ಮತ್ತು ರೊಟ್ಟಿ ಇಳಿದು ತುಂಬ ಬಿಡ್ತೈತಿ. ಸೊ ಹಾಗಾಗಿ ಒಂದು 5-6 ರೊಟ್ಟಿ ಅಷ್ಟೇ ಇಟ್ಕೊಂಡು ಬಾಕಿದೆಲ್ಲ ಕೊಟ್ಟೆ ದನಕ್ಕೆ ಹಾಕ್ತಾರಂತೆ ಅಂದು ಅದನ್ನು ಏನು 5-6 ರೊಟ್ಟಿ ಇಟ್ಟಿದ್ದೆಲ್ಲ ಅದಷ್ಟು ಮಾಡೋಣ, ಒಗ್ಗರಣೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿನಿ. ಬಾಂಡೆ ಹಂಗೆ ಇಟ್ಟು ಹೋಗಿದ್ದೆ ಫ್ರೆಂಡ್ಸ್ ತಿಕ್ಕಿ. ಅದನ್ನು ದಬಾಕೊಂತ ಅಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಒಗ್ಗರಣೆ ರೊಟ್ಟಿ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ಉಪ್ಪು ಖಾರ ಮತ್ತು ಹುಳಿ ಎಲ್ಲ ಹಾಕಿ ಮುಂದಾಗ್ಬೇಕು ಫ್ರೆಂಡ್ಸ್. ಅಂದರೆ ಹುಳಿಯಾಗಿ ಚಲೋ ಅನ್ನಿಸ್ತೈತಿ. ಮಕ್ಕಳು ತಿಂತಾರೆ. ಬಟ್ ಬಿಸಿ ಇದ್ದಾಗ ಮಾತ್ರ ತಿನ್ಬೋದು ಫ್ರೆಂಡ್ಸ್. ಇದನ್ನು ಸ್ವಲ್ಪ ಆರಿದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಅವ್ರು ಹೊರಗೆ ಬ್ಯುಸಿ ಅದಾರಲ್ಲಿ. ಸೊ ಈಗ ಪಲ್ಯ ಅಷ್ಟೇ ಮಾಡಿ ಇಡ್ತೀನಿ. ಆಮೇಲೆ ಅವ್ರು ಬಂದಮೇಲೆ ರೊಟ್ಟಿ ತೋಯಿಸಿ ಕಲಸಿ ಕೊಟ್ಬಿಟ್ರೆ ಚಲೋ ಅನ್ನಿಸ್ತದೆ ತಿನ್ನಕ್ಕಂದು ಇಲ್ಲೇ ಪಲ್ಯ ಮಾಡೋಕ್ಕೆ ಪ್ರಿಪೇರ್ ಮಾಡಕತ್ತೀನಿ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಕ್ಕಳು ಮಾಡ್ತಾರೆ ಫ್ರೆಂಡ್ಸ್. ಅದನ್ನು ಇಡೋದು ತರೋದು ಮಾಡೋದು ಈ ಥರ ಎಲ್ಲ. ಸೊ ಅದಾದಮೇಲೆ ನನಗೇನು ಇದನ್ನಾಗ್ತೈತಿ ಕನ್ವೀನಿಯೆಂಟ್ ಆಗ್ತೈತಿ, ನನಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಮಾಡ್ತಾಯಿರ್ತೀನಿ ಮನೆ ಕೆಲಸನ. ಸಿಕ್ಕಾಪಟ್ಟೆ ಇರುತ್ತೆ ಫ್ರೆಂಡ್ಸ್. ಮತ್ತು ಅದ್ರೊಳಗೆ ಎಂಬ್ರಾಯ್ಡ್ರಿ ಅದು ಇದು ಮಾಡ್ತಾನೆ ಇರ್ತೀನಿ. ಭಾಳ ಜನ ಹೇಳ್ತಾರೆ ಎದಕ್ಕೆ ಮಾಡ್ತೀವಿ ಬಿಟ್ಬಿಡೋದು, ಮಕ್ಕಳು ದೊಡ್ಡವರಾಗಿಂದು ಮಾಡಂಥೇಳಿ. ಬಟ್ ನಮಗಂತ ಕೆಲವು ಆಸೆಗಳು ಇರ್ತಾವೆ, ಅದನ್ನ ಮಾಡ್ಕೊಳಕ್ಕೆ ನಾವು ಇದು ಮಾಡಬೇಕಂತ ನಮಗೂ ಕನಸಿರ್ತೈತಿ. ಸೊ ಹಾಗಾಗಿ ಯಾವುದನ್ನು ಬಿಡೋಕ್ಕಾಗಂಗಿಲ್ಲ, ಎಲ್ಲನೂ ಮಾಡ್ತಾನೆ ಹೋಗ್ಬೇಕಾಗ್ತೈತಿ. ಐತಿ ನಾಳೆ ಮಲಗೋದು ಆಮೇಲೆ ರೆಸ್ಟ್ ತೊಗೊಳ್ಳೋದು ಅದೆಲ್ಲ. ಈಗ ಏಜ್ ಇರ್ತೈತಿ, ಸ್ವಲ್ಪ ನಮ್ಮ ಕನಸುಗಳ್ನ ಈಡೇರಿಸ್ಕೋಬೇಕಂತೇಳಿ ಮಾಡ್ತಾಯಿರ್ತೀನಿ. ನನಗೆ ಖುಷಿ ಸಿಗ್ತೈತೆ ಅದ್ರೊಳಗೆ. ಬಟ್ ಹೆಲ್ತ್ ಕೆಡಿಸ್ಕೊಂಡು ಏನು ಮಾಡಲ್ಲ, ರೆಸ್ಟ್ ತೊಗೊಂಡು ಬಾಕಿ ಟೈಮ್ ಉಳಿತಲ್ಲ ಅದ್ರೊಳಗೆ ಅಷ್ಟೇ ಮಾಡಿರ್ತೀನಿ. ಅದನ್ನ ಬಿಟ್ಟು ಮಕ್ಕಳ ಮೇಲೂ ಕೇರ್ಲೆಸ್ ಮಾಡಿ ಅದನ್ನೇನು ಮಾಡಲ್ಲ. ನನ್ನ ಬಿಸ್ನೆಸ್ ನನಗೆ ಯಾವುದೇ ರೀತಿ ಅಡ್ಡಾಗಿಲ್ಲ ಫ್ರೆಂಡ್ಸ್. ಹೊರತಾಗಿ ಖುಷಿ ಆಗೈತೆ ಅಂತಲೇ ಹೇಳ್ತೀನಿ. ನನಗೆ ಈ ಬ್ಯುಸಿಯಾಗಿ ಇರೋದನ್ನು ಇಷ್ಟ. ಜಾಸ್ತಿ ನಾನು ರೆಸ್ಟ್ ತೊಗೊಳ್ಳೋದು, ಸ್ಟಕ್ಕಿಯಾಗಿರೋದು ಈ ಥರ ಎಲ್ಲ ಮಾಡಲ್ಲ. ಎಷ್ಟು ಬ್ಯುಸಿಯಾಗಿರ್ತೀನಿ ಅಷ್ಟು ಖುಷಿಯಾಗಿರ್ತೀನಿ. ನನಗೆ ಫ್ರೀ ಆಗಿದೆ ಅಂದರೆ ನೈಟ್ ನಿದ್ದೆನೂ ಬರೋಂಗಿಲ್ಲ. ಅದೇ ದಣದು ಬಂದುಬಿಟ್ಟು ಒಂದು ಕೆಲಸ ಮಾಡ್ತಾ ಇದ್ದೆ ಅಂದರೆ ದಣದು ಆರಾಮಾಗಿ ನಿದ್ದೆ ಬರ್ತೈತಿ. ನನಗೆ ಈ ದಣವನ್ನಾಗ ಖುಷಿ ಐತೆ ಅಂತ ಹೇಳ್ಬೋದು. ಸೊ ಒಗ್ಗರಣೆ ರೊಟ್ಟಿಗೆ ಪಲ್ಯ ರೆಡಿ ಆಗೈತಿ. ಇವನ್ನ ದೋಸೆ ಹಾಕೋದಷ್ಟೇ ಬಾಕಿ ಫ್ರೆಂಡ್ಸ್. ಇದು ಸ್ವಲ್ಪ ಬಿಸಿ ಇದ್ದಾಗ ತಿನ್ನಬೇಕು. ಸೊ ಹಂಗಾಗಿ ಅವ್ರು ಬಂದಮೇಲೆ ಬಿಸಿ ಮಾಡ್ತೀನಿ ತೋಯಿಸಿ. ಓಮ್ಮ ಅಡುಗೆ ಬೇಗ ಮಾಡಿದಾಗ ಬರಲ್ಲ ಫ್ರೆಂಡ್ಸ್ ಕರೆಕ್ಟ್ ಟೈಮಿಗೆ. ಒಂದು ಸ್ವಲ್ಪ ಲೇಟ್ ಆತಂದ್ರೆ ಇನ್ನೂ ಆಗಿಲ್ಲ ಅಂತಾನೆ ಇರ್ತಾರೆ. ಇವತ್ತು ನೋಡ್ರಿ ಪ್ರಿಪೇರ್ ಆಗಿಬಿಟ್ಟಿನಿ, ಎಲ್ಲ ಮಾಡಿಟ್ಟಿನಿ.
ಅವರಿಗೆ ದಾರಿ ಕಾಯ್ದಾಗ್ತತಿ. ಹಿಂಗೆ ಫ್ರೆಂಡ್ಸ್ ಲೇಡೀಸ್ದು ಲೈಫ್ ಕಷ್ಟ ಐತಿ ಅಷ್ಟೇ. ಅದ್ರಾಗ ಇವ್ರನ್ನೆಲ್ಲ ಕಟ್ಕೊಂಡು ಕಷ್ಟ ಅಂದರೆ ಕಷ್ಟ. ಇವ್ರಂತೂ ನೆಕ್ಸ್ಟ್ ಲೆವೆಲ್. ಅಲ್ಲಿ ಕಡ್ಲಿ ಹಾಕಾಕತ್ತಾರ ಫ್ರೆಂಡ್ಸ್ ಅವರು ಮಷೀನಿಗೆ. ಎಷ್ಟೊತ್ತಿಗೆ ಒಳಗೆ ಬರ್ತಾರೆ ನೋಡ್ಬೇಕು. ಊಟಕ್ಕೆ ಅನ್ಕರ ಕಾಯ್ದಾಗ್ತತಿ. ಸೊ ಅವ್ರು ಬರೋ ಮಟ್ಟ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಹೇರಿಗೆ ಆಯಿಲ್ ಹಾಕ್ಕೊಳಕತ್ತೀನಿ. ನಿನ್ನೆ ಮದ್ರಂಗಿ ಹಚ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಬೆಳಗ್ಗೆ. ಈಗ ಹೇರ್ ಆಯಿಲ್ ಮಾಡಿಕೊಂಡು ಬೆಳಗ್ಗೆ ಶಾಂಪು ಹಾಕ್ಕೊಂಡು ತೊಳ್ಕೊಬೇಕು. ಮೆಹಂದಿ ಹಾಕೊಂಡ ತಕ್ಷಣ ಶಾಂಪು ಹಾಕಿ ತೊಳಿಬಾರ್ದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಗುಡ್ ನೈಟ್.